ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಂದರೆ ಸುಂಡಕಾಯಿ ಗ್ರೇವಿ ನೋಡಿ. ಸುಂಡಕಾಯಿ ಗ್ರೇವಿ ಮಾಡ್ತಿದ್ದೀನಿ. ಎಲ್ಲ ಬಿಡಿಸ್ಕೋಬೇಕು ಈ ಥರ ನೋಡಿ ಗೈಸ್. ಎಲ್ಲ ಬಿಡಿಸಿಟ್ಟಿದ್ದೀನಿ. ಇನ್ನು ಇವಾಗ ಇದನ್ನು ವಾಶ್ ಮಾಡಿಬಿಟ್ಟು ಎಲ್ಲ ಜಜ್ಜಬೇಕು ನೋಡಿ. ಎಲ್ಲ ಈ ಥರ ವಾಶ್ ಮಾಡ್ಕೋಬೇಕು ಫಸ್ಟೇ. ಎಲ್ಲ ವಾಶ್ ಆಗಿದೆ. ಇದನ್ನು ಇವಾಗ ನೋಡಿ ಈ ಥರ ಒಂದು ಕವರ್ ತೊಗೊಳ್ಳಿ. ಈ ಥರ ಒಂದು ಕವರ್ ತೊಗೊಂಡು ಇಷ್ಟು ಸುರ್ಕೋಬೇಕು ಈ ಥರ. ಯಾಕಂದರೆ ಈ ಥರ ಕವರಲ್ಲಿ ಹಾಕಿ ಜಜ್ಜಿದ್ರೆ ನಿಮಗೆ ಸ್ಪೂನಲ್ಲಿ ಎಲ್ಲ ತೊಗೋಬೋದು. ಬಟ್ಟೆ ಅಂದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ನೋಡಿ. ಈ ಥರ ಕುಂಟಾಣಿಯಲ್ಲಿ ಕುಟ್ಕೋಬೇಕು, ಎಲ್ಲ ಜಜ್ಜಬೇಕು ನೋಡಿ. ಈ ಥರ ಕವರ್ನ ಹಿಂಗೆ ಹಾಕ್ಬಿಡೋದು. ಈ ಥರ ಹಾಕಿ ನೀವು ಜಜ್ಕೋಬೋದು ಹಿಂಗೆ. ಆವಾಗ ಆಚೆ ಆರಲ್ಲ ಅಂತಷ್ಟೇ. ನೋಡಿ ಗೈಸ್, ಈ ಥರ ಕುಂಟಾಣಿಯಲ್ಲಿ ಕುಟ್ಟೋಕ್ಕಾಗಿಲ್ಲ ಅಂದರೂ ಈ ಥರ ನೀವು ಜಜ್ಕೋಬೋದು. ಒಂದು ಕವರಿಗೆ ಹಾಕ್ಬಿಟ್ಟು ಇದನ್ನೆಲ್ಲ ಕವರಿಗೆ ಹಾಕಿ ಜಜ್ತಾ ಇದ್ದೀನಿ ನೋಡಿ. ಈ ಥರ ಹಾಕಬೇಕು, ಹೋಳು ಈ ಥರ ಹಾಕಬೇಕು. ಈ ಥರ ಹಾಕಬೇಕು. ಫುಲ್ ಎಲ್ಲ ಜಜ್ಜಬೇಕು. ನೋಡಿ ಗೈಸ್, ಎಲ್ಲ ಜಜ್ಜಿದ್ದೀನಿ. ಇದನ್ನು ನೀವು ಸಾಂಬಾರು ಮಾಡುವಾಗ ಈ ಥರ ಸ್ಪೂನಲ್ಲಿ ತೆಗೆದ್ಬಿಟ್ಟು, ಕವರಲ್ಲಾದರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಈ ಥರ ತೆಗಿಬೋದು. ನಾನು ಈ ಬೀಜ ಎಲ್ಲ ವೇಸ್ಟ್ ಮಾಡಲ್ಲ. ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ. ಇದಕ್ಕೆ ಬಾಣಲಿ, ಎಣ್ಣೆ ಸ್ವಲ್ಪ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಜೀರಿಗೆ, ಬೆಳ್ಳುಳ್ಳಿ, ಆನಿಯನ್, ಟೊಮ್ಯಾಟೊ, ತೆಂಗಿನಕಾಯಿ, ಎಲ್ಲ ಆರಿದ್ಮೇಲೆ ರುಬ್ಕೊಳ್ಳೋಣ. ಇಷ್ಟು ಹುಣಸೆ ಹಣ್ಣು ನೆನೆ ಹಾಕಬೇಕು. ಮಸಾಲೆ ರೆಡಿಯಾಗಿದೆ. ಆಯಿಲ್, ಸಾಸಿವೆ, ಕರಿಪತ್ರೆ, ದೊಡ್ಡ ಆನಿಯನ್, ಬಟ್ ಚಿಕ್ಕ ಆನಿಯನ್ ಖಾಲಿಯಾಗಿದೆ, ಅದಕ್ಕೆ ದೊಡ್ಡ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಫುಲ್ ಹಾಕಿ ಬಾಳಿಸ್ಬೇಕು. ಅರ್ಥ ಇದೆ ನೋಡಿ ಗೈಸ್. ಫುಲ್ಲು ಈ ಥರ ಬಾಡಿಸ್ಬೇಕು ಎಣ್ಣೆಲೆ ನೋಡಿ. ಅದ್ರ ಬೀಜ ಎಲ್ಲ ಫುಲ್ ಎಣ್ಗಾಯಿ ಥರ ಬಾಡಿಸ್ಕೊಬೇಕು. ಎಲ್ಲ ಬ್ರೌನ್ ಆಗೋ ಥರ ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಗೈಸ್. ಎಲ್ಲ ಬ್ರೌನ್ ಆಗಿದೆ. ಈ ಥರ ಬ್ರೌನ್ ಆಗಬೇಕು, ಇಲ್ಲಾಂದರೆ ಒಂಥರ ಹಸಿ ಕೈ ವಾಸನೆ ಬರುತ್ತೆ. ಇವಾಗ ಮಸಾಲೆ ಹಾಕೋಣ. ಹುಣಸೆ ಹಣ್ಣು ಕಿರ್ಚಿದ್ದು ವಾಟ್ರ್ ಹಾಕಿ ಚೆನ್ನಾಗಿ ಇದನ್ನು ಕುಲ್ಕ್ಬಿಟ್ಟು ಹಾಕೋಣ.
ನೋಡಿ, ನೀರೊಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ನೋಡಿ, ಇಷ್ಟು ತೆಳ್ಳಗೆ ಮಾಡಿ ಆಮೇಲೆ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಇರಲಿ, ಬೇಯಬೇಕು ಚೆನ್ನಾಗಿ. ಕುದ್ಮೇಲೆ ಅದೇ ಗಟ್ಟಿ ಆದಮೇಲೆ ಸರಿ ಆಗುತ್ತೆ. ಚೆನ್ನಾಗಿ ಕುದೀಲಿ, ಮುಚ್ಚಿಟ್ಬಿಡೋಣ. ನೋಡಿ ಗೈಸ್, ಚೆನ್ನಾಗಿ ಕುದೀತಾ ಇದೆ. ವಾವ್, ಇನ್ನೂ ಗಟ್ಟಿ ಆಗಬೇಕು. ಗ್ರೇವಿ ಥರ ಆದರೆ ನಿಮಗೆ ಚಪಾತಿಗೆ, ರೈಸ್ಗೆ ಎಲ್ಲ ತುಂಬ ಒಳ್ಳೆಯದು. ಇದು ತುಂಬ ನಿಮಗೆ ಕಿಡ್ನಿಗೆ, ಆಮೇಲೆ ಕಿಡ್ನಿ ಸ್ಟೋನ್ ಆಗಲ್ಲ. ಆಮೇಲೆ ತುಂಬ ಒಳ್ಳೆಯದು. ಅದು ಬಾಯ್ಸ್ಗೆ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಗರ್ಲ್ಸ್ಗೂ ಅಷ್ಟೇ ತುಂಬ ಒಳ್ಳೆಯದು. ಹೆಲ್ತ್, ಗುಡ್ ಫಾರ್ ಹೆಲ್ತ್ ಅಂತ ಅಷ್ಟೇ. ನೀವು ಟ್ರೈ ಮಾಡಿ. ಇನ್ನೊಂದು ಸ್ವಲ್ಪ ಕುದೀಲಿ. ಗೈಸ್, ರೆಡಿಯಾಗಿದೆ. ಇವಾಗ ಸಾಕು, ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ ಸ್ಟವ್ನ. ಇವಾಗ ಇಷ್ಟು ಗಟ್ಟಿ ಇಲ್ಲ, ಸಾಕು. ನಮಗೆ ಸ್ವಲ್ಪ ಸಾರು ಥರ ಬೇಕು, ಬಿಕಾಸ್ ನೈಟು ಚಪಾತಿಗೆ ಬೇಕು, ಮಧ್ಯಾಹ್ನ ರೈಸ್ಗೆ. ಸೊ ಹಾಗಾಗಿ ಇವಾಗ ಇಳಿಸ್ತಾ ಇದ್ದೀನಿ. ನೋಡಿ ಗೈಸ್, ರೆಡಿಯಾಗಿದೆ ಗ್ರೇವಿ. ಸುಂಡಕಾಯಿ ಗ್ರೇವಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ತಿಂದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಗುಡ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗುವ. ಬಾಯ್, ಸ್ಟೇ ಟ್ಯೂನ್.